ಪೊಲೀಸರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಮುಂದುವರೆದು ಕೊಲೆ ಆರೋಪಿ ದರ್ಶನ್ ಜಾಮೀನು ರದ್ದು ವಿಚಾರ. ಕಾನೂನಿಗಿಂತ ಈ ದೇಶದಲ್ಲಿ ಯಾರೂ ಕೂಡ ದೊಡ್ಡವರಲ್ಲ. ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ನೋಡಿ. ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಈ ನೆಲದ ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಅದು ಬಡವ ಆದರೂ ಅಷ್ಟೇ, ಶ್ರೀಮಂತ ಆದರೂ ಅಷ್ಟೇ, ಸೆಲೆಬ್ರಿಟಿ ಆದರೂ ಅಷ್ಟೇ, ಯಾರೇ ಆದರೂ ಅಷ್ಟೇ. ಇದನ್ನ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ. ಹೈಕೋರ್ಟ್ ತೀರ್ಪಿಗೆ ವ್ಯತಿರಿಕ್ತವಾಗಿ ತೀರ್ಪು ಬಂದಿದೆ ಅಂತೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಕಾನೂನಿಗಿನ್ನ ಈ ದೇಶದಲ್ಲಿ ಯಾರು ದೊಡ್ಡವರಿಲ್ಲ. ಈ ನೆಲದ ಕಾನೂನನ್ನ ಎಲ್ಲರೂ ಕೂಡ ಗೌರವಿಸಬೇಕು. ಎಷ್ಟೇ ದೊಡ್ಡವರಾಗಿರ್ಲಿ ಗೌರವಿಸಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ಏನು ಹೈಕೋರ್ಟ್ನಲ್ಲಿ ಆದೇಶ ಆಗಿತ್ತು ಅದನ್ನ ಉಚ್ಚ ನ್ಯಾಯಾಲಯ ಇವತ್ತು ಅದನ್ನ ಬೇರೆ ರೀತಿಯಲ್ಲಿ ತೀರ್ಪನ್ನು ಕೊಟ್ಟಿದ್ದಾರೆ. ಅಂದ್ರೆ ಅವರು ಬೇಲ್ ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ ಅವರು ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪನ್ನು ಗೌರವಿಸಬೇಕು ಮತ್ತು ಮುಂದಿನ ನ್ಯಾಯದ ಹೋರಾಟ ಅವರಿಗೆ ಅವಕಾಶಗಳು ಕಾನೂನಿನಲ್ಲಿ ಇದ್ದಾವೆ. ಅದನ್ನ ಅವರು ಮಾಡ್ಕೊಳ್ಬೇಕು. ಅದಕ್ಕೂ ಈ ದೇಶದ ಕಾನೂನಲ್ಲಿ ಅವಕಾಶ ಇದೆಯಲ್ಲ. ಸರ್ಕಾರ ಈಗ ಕಾನೂನು ಅಂತ ಹೇಳಿದ್ನಲ್ಲ, ಕಾನೂನನ್ನೇ ನಾವು ನೋಡ್ಬೇಕಲ್ವಾ. ಅದನ್ನ ಕಾನೂನು ಇಲಾಖೆಯವರು ಮಾಡಿದ್ದಾರೆ. ಹಾಗಾಗಿ ಅವರು ಅದನ್ನ ಎತ್ತಿ ಹಿಡಿದಿದ್ದಾರೆ ಉಚ್ಚ ನ್ಯಾಯಾಲಯದಲ್ಲಿ. ಅದನ್ನ ನಾವು ಗೌರವಿಸಬೇಕು. ಸರ್, ಜೈಲು ಅಧೀಕ್ಷಕರ ಬಗ್ಗೆಯೂ ಕೂಡ ಕೋರ್ಟ್ ಕಮೆಂಟ್ ಮಾಡಿದೆ. ಅಂದ್ರೆ ಅವರಿಗೆ ಕೆಲವೊಂದು ಸ್ಟಾರ್ ಫೆಸಿಲಿಟೀಸ್ ಕೊಟ್ಟಿದ್ದು ಅದನ್ನೆಲ್ಲ ನಾವು ಈಗ ನಮ್ಮ ಡಿಜಿ ಪ್ರಿಸನ್ಸ್ ಅವರಿಗೆ ಸೂಚನೆಗಳು ಬಂದಿರುತ್ತೆ. ಕೋರ್ಟಿನ ಈ ರೀತಿ ಕೋರ್ಟ್ನಲ್ಲಿ ಅಬ್ಸರ್ವೇಷನ್ ಮಾಡಿದ್ದಾರೆ ಅಂತಂದಾಗ ಅವರು ಕೂಡ ಎಚ್ಚರಿಕೆಯಲ್ಲಿ ಕೆಲಸ. ಕಾನೂನಿಗಿನ್ನ ಈ ದೇಶದಲ್ಲಿ ನೋಡಿ, ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ. ಬಡವ ಶ್ರೀಮಂತ ಅನ್ನೋದೇನೂ ಇಲ್ಲ. ಕಾನೂನು ಪ್ರತಿಯೊಬ್ಬರಿಗೂ ಒಂದೇ. ದರ್ಶನ್ ಹೈಕೋರ್ಟ್ನಲ್ಲಿ ಜಾಮೀನು ಪಡ್ಕೊಂಡ್ರು, ಆದ್ರೆ ಸುಪ್ರೀಂ ಕೋರ್ಟ್ ಅವರಿಗೆ ಜಾಮೀನು ಕೊಡ್ಲಿಲ್ಲ, ರದ್ದು ಮಾಡಿದೆ. ಕಾನೂನನ್ನ ಎಲ್ಲರೂ ಕೂಡ ಗೌರವಿಸಬೇಕು. ಸೆಲೆಬ್ರಿಟಿ ಆದ್ರೇನು, ಶ್ರೀಮಂತ ಆದ್ರೇನು, ಬಡವ ಆದ್ರೇನು, ಯಾರೇ ಆದ್ರೇನು, ಕಾನೂನು ಪ್ರತಿಯೊಬ್ಬರಿಗೂ ಕೂಡ ಒಂದೇ. ಹೀಗಾಗಿ ದರ್ಶನ್ಗೆ ಇವತ್ತು ಜಾಮೀನು ರದ್ದಾಗಿದೆ ಅನ್ನೋದನ್ನ ಹೋಮ್ ಮಿನಿಸ್ಟರ್ ಮಾತಾಡ್ತಾ ಹೇಳಿದ್ದಾರೆ. ಮುಂದುವರೆದು ನಾವು ಗಮನ ಪೊಲೀಸರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಮುಂದುವರೆದು ಕೊಲೆ ಆರೋಪಿ ದರ್ಶನ್ ಜಾಮೀನು ರದ್ದು ವಿಚಾರ. ಕಾನೂನಿಗಿಂತ ಈ ದೇಶದಲ್ಲಿ ಯಾರೂ ಕೂಡ ದೊಡ್ಡವರಲ್ಲ. ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ನೋಡಿ. ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಈ ನೆಲದ ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಅದು ಬಡವ ಆದರೂ ಅಷ್ಟೇ, ಶ್ರೀಮಂತ ಆದರೂ ಅಷ್ಟೇ, ಸೆಲೆಬ್ರಿಟಿ ಆದರೂ ಅಷ್ಟೇ, ಯಾರೇ ಆದರೂ ಅಷ್ಟೇ. ಇದನ್ನ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ. ಹೈಕೋರ್ಟ್ ತೀರ್ಪಿಗೆ ವ್ಯತಿರಿಕ್ತವಾಗಿ ತೀರ್ಪು ಬಂದಿದೆ ಅಂತೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಕಾನೂನಿಗಿನ್ನ ಈ ದೇಶದಲ್ಲಿ ಯಾರು ದೊಡ್ಡವರಿಲ್ಲ. ಈ ನೆಲದ ಕಾನೂನನ್ನ ಎಲ್ಲರೂ ಕೂಡ ಗೌರವಿಸಬೇಕು. ಎಷ್ಟೇ ದೊಡ್ಡವರಾಗಿರ್ಲಿ ಗೌರವಿಸಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ಏನು ಹೈಕೋರ್ಟ್ನಲ್ಲಿ ಆದೇಶ ಆಗಿತ್ತು ಅದನ್ನ ಉಚ್ಚ ನ್ಯಾಯಾಲಯ ಇವತ್ತು ಅದನ್ನ ಬೇರೆ ರೀತಿಯಲ್ಲಿ ತೀರ್ಪನ್ನು ಕೊಟ್ಟಿದ್ದಾರೆ. ಅಂದ್ರೆ ಅವರು ಬೇಲ್ ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ ಅವರು ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪನ್ನು ಗೌರವಿಸಬೇಕು ಮತ್ತು ಮುಂದಿನ ನ್ಯಾಯದ ಹೋರಾಟ ಅವರಿಗೆ ಅವಕಾಶಗಳು ಕಾನೂನಿನಲ್ಲಿ ಇದ್ದಾವೆ. ಅದನ್ನ ಅವರು ಮಾಡ್ಕೊಳ್ಬೇಕು. ಅದಕ್ಕೂ ಈ ದೇಶದ ಕಾನೂನಲ್ಲಿ ಅವಕಾಶ ಇದೆಯಲ್ಲ. ಸರ್ಕಾರ ಈಗ ಕಾನೂನು ಅಂತ ಹೇಳಿದ್ನಲ್ಲ, ಕಾನೂನನ್ನೇ ನಾವು ನೋಡ್ಬೇಕಲ್ವಾ. ಅದನ್ನ ಕಾನೂನು ಇಲಾಖೆಯವರು ಮಾಡಿದ್ದಾರೆ. ಹಾಗಾಗಿ ಅವರು ಅದನ್ನ ಎತ್ತಿ ಹಿಡಿದಿದ್ದಾರೆ ಉಚ್ಚ ನ್ಯಾಯಾಲಯದಲ್ಲಿ. ಅದನ್ನ ನಾವು ಗೌರವಿಸಬೇಕು. ಸರ್, ಜೈಲು ಅಧೀಕ್ಷಕರ ಬಗ್ಗೆಯೂ ಕೂಡ ಕೋರ್ಟ್ ಕಮೆಂಟ್ ಮಾಡಿದೆ. ಅಂದ್ರೆ ಅವರಿಗೆ ಕೆಲವೊಂದು ಸ್ಟಾರ್ ಫೆಸಿಲಿಟೀಸ್ ಕೊಟ್ಟಿದ್ದು ಅದನ್ನೆಲ್ಲ ನಾವು ಈಗ ನಮ್ಮ ಡಿಜಿ ಪ್ರಿಸನ್ಸ್ ಅವರಿಗೆ ಸೂಚನೆಗಳು ಬಂದಿರುತ್ತೆ. ಕೋರ್ಟಿನ ಈ ರೀತಿ ಕೋರ್ಟ್ನಲ್ಲಿ ಅಬ್ಸರ್ವೇಷನ್ ಮಾಡಿದ್ದಾರೆ ಅಂತಂದಾಗ ಅವರು ಕೂಡ ಎಚ್ಚರಿಕೆಯಲ್ಲಿ ಕೆಲಸ. ಕಾನೂನಿಗಿನ್ನ ಈ ದೇಶದಲ್ಲಿ ನೋಡಿ, ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ. ಬಡವ ಶ್ರೀಮಂತ ಅನ್ನೋದೇನೂ ಇಲ್ಲ. ಕಾನೂನು ಪ್ರತಿಯೊಬ್ಬರಿಗೂ ಒಂದೇ. ದರ್ಶನ್ ಹೈಕೋರ್ಟ್ನಲ್ಲಿ ಜಾಮೀನು ಪಡ್ಕೊಂಡ್ರು, ಆದ್ರೆ ಸುಪ್ರೀಂ ಕೋರ್ಟ್ ಅವರಿಗೆ ಜಾಮೀನು ಕೊಡ್ಲಿಲ್ಲ, ರದ್ದು ಮಾಡಿದೆ.
ಕಾನೂನನ್ನ ಎಲ್ಲರೂ ಕೂಡ ಗೌರವಿಸಬೇಕು. ಸೆಲೆಬ್ರಿಟಿ ಆದ್ರೇನು, ಶ್ರೀಮಂತ ಆದ್ರೇನು, ಬಡವ ಆದ್ರೇನು, ಯಾರೇ ಆದ್ರೇನು ಕಾನೂನು ಪ್ರತಿಯೊಬ್ಬರಿಗೂ ಕೂಡ ಒಂದೇ. ಹೀಗಾಗಿ ದರ್ಶನ್ಗೆ ಇವತ್ತು ಜಾಮೀನು ರದ್ದಾಗಿದೆ ಅನ್ನೋದನ್ನ ಹೋಮ್ ಮಿನಿಸ್ಟರ್ ಮಾತಾಡ್ತಾ ಹೇಳಿದ್ದಾರೆ. ಮುಂದುವರೆದು ನಾವು ಗಮನ, ಪೊಲೀಸರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಮುಂದುವರೆದು ಕೊಲೆ ಆರೋಪಿ ದರ್ಶನ್ ಜಾಮೀನು ರದ್ದು ವಿಚಾರ. ಕಾನೂನಿಗಿಂತ ಈ ದೇಶದಲ್ಲಿ ಯಾರೂ ಕೂಡ ದೊಡ್ಡವರಲ್ಲ. ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ನೋಡಿ. ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಈ ನೆಲದ ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಅದು ಬಡವ ಆದರೂ ಅಷ್ಟೇ, ಶ್ರೀಮಂತ ಆದರೂ ಅಷ್ಟೇ, ಸೆಲೆಬ್ರಿಟಿ ಆದರೂ ಅಷ್ಟೇ, ಯಾರೇ ಆದರೂ ಅಷ್ಟೇ. ಇದನ್ನ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ. ಹೈಕೋರ್ಟ್ ತೀರ್ಪಿಗೆ ವ್ಯತಿರಿಕ್ತವಾಗಿ ತೀರ್ಪು ಬಂದಿದೆ ಅಂತೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಕಾನೂನಿಗಿನ್ನ ಈ ದೇಶದಲ್ಲಿ ಯಾರು ದೊಡ್ಡವರಿಲ್ಲ. ಈ ನೆಲದ ಕಾನೂನನ್ನ ಎಲ್ಲರೂ ಕೂಡ ಗೌರವಿಸಬೇಕು. ಎಷ್ಟೇ ದೊಡ್ಡವರಾಗಿರ್ಲಿ ಗೌರವಿಸಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ಏನು ಹೈಕೋರ್ಟ್ನಲ್ಲಿ ಆದೇಶ ಆಗಿತ್ತು ಅದನ್ನ ಉಚ್ಚ ನ್ಯಾಯಾಲಯ ಇವತ್ತು ಅದನ್ನ ಬೇರೆ ರೀತಿಯಲ್ಲಿ ತೀರ್ಪನ್ನು ಕೊಟ್ಟಿದ್ದಾರೆ. ಅಂದ್ರೆ ಅವರು ಬೈಲ್ ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ ಅವರು ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪನ್ನು ಗೌರವಿಸಬೇಕು ಮತ್ತು ಮುಂದಿನ ನ್ಯಾಯದ ಹೋರಾಟ ಅವರಿಗೆ ಅವಕಾಶಗಳು ಕಾನೂನಿನಲ್ಲಿ ಇದ್ದಾವೆ. ಅದನ್ನ ಅವರು ಮಾಡ್ಕೊಳ್ಬಹುದು. ಅದಕ್ಕೂ ಈ ದೇಶದ ಕಾನೂನಲ್ಲಿ ಅವಕಾಶ ಇದೆಯಲ್ಲ. ಸರ್ಕಾರ ಈಗ ಕಾನೂನು ಅಂತ ಹೇಳಿದ್ನಲ್ಲ, ಕಾನೂನನ್ನೇ ನಾವು ನೋಡ್ಬೇಕಲ್ವಾ. ಅದನ್ನ ಕಾನೂನು ಇಲಾಖೆಯವರು ಮಾಡಿದ್ದಾರೆ. ಹಾಗಾಗಿ ಅವರು ಅದನ್ನ ಎತ್ತಿ ಹಿಡಿದಿದ್ದಾರೆ ಉಚ್ಚ ನ್ಯಾಯಾಲಯದಲ್ಲಿ. ಅದನ್ನ ನಾವು ಗೌರವಿಸಬೇಕು. ಜೈಲು ಅಧೀಕ್ಷಕರ ಬಗ್ಗೆಯೂ ಕೂಡ ಕೋರ್ಟ್ ಕಮೆಂಟ್ ಮಾಡಿದೆ. ಅಂದ್ರೆ ಅವರಿಗೆ ಕೆಲವೊಂದು ಸ್ಟಾರ್ ಫೆಸಿಲಿಟೀಸ್ ಕೊಟ್ಟಿದ್ದು, ಅದನ್ನೆಲ್ಲ ನಾವು ಈಗ ನಮ್ಮ ಡಿಜಿ ಪ್ರಿಸನ್ಸ್ ಅವರಿಗೆ ಸೂಚನೆಗಳು ಬಂದಿರುತ್ತೆ. ಕೋರ್ಟಿನ ಈ ರೀತಿ ಕೋರ್ಟ್ನಲ್ಲಿ ಅಬ್ಸರ್ವೇಷನ್ ಮಾಡಿದ್ದಾರೆ ಅಂತಂದಾಗ ಅವರು ಕೂಡ ಎಚ್ಚರಿಕೆಯಲ್ಲಿ ಕೆಲಸ. ಕಾನೂನಿಗಿನ್ನ ಈ ದೇಶದಲ್ಲಿ ನೋಡಿ, ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ. ಬಡವ ಶ್ರೀಮಂತ ಅನ್ನೋದೇನೂ ಇಲ್ಲ. ಕಾನೂನು ಪ್ರತಿಯೊಬ್ಬರಿಗೂ ಒಂದೇ. ದರ್ಶನ್ ಹೈಕೋರ್ಟ್ನಲ್ಲಿ ಜಾಮೀನು ಪಡ್ಕೊಂಡ್ರು, ಆದ್ರೆ ಸುಪ್ರೀಂ ಕೋರ್ಟ್ ಅವರಿಗೆ ಜಾಮೀನು ಕೊಡಲಿಲ್ಲ, ರದ್ದು ಮಾಡಿದೆ. ಕಾನೂನನ್ನ ಎಲ್ಲರೂ ಕೂಡ ಗೌರವಿಸಬೇಕು. ಸೆಲೆಬ್ರಿಟಿ ಆದ್ರೇನು, ಶ್ರೀಮಂತ ಆದ್ರೇನು, ಬಡವ ಆದ್ರೇನು, ಯಾರೇ ಆದ್ರೇನು ಕಾನೂನು ಪ್ರತಿಯೊಬ್ಬರಿಗೂ ಕೂಡ ಒಂದೇ. ಹೀಗಾಗಿ ದರ್ಶನ್ಗೆ ಇವತ್ತು ಜಾಮೀನು ರದ್ದಾಗಿದೆ ಅನ್ನೋದನ್ನ ಹೋಮ್ ಮಿನಿಸ್ಟರ್ ಮಾತಾಡ್ತಾ ಹೇಳಿದ್ದಾರೆ. ಮುಂದುವರೆದು ನಾವು ಗಮನ